ಬೆಳಗಾವಿ ಚಿಕ್ಕೋಡಿ ಹಾಗೂ ಬೆಳಗಾವಿ ನಗರದ ಕೋರ್ ಕಮಿಟಿ ಸಭೆಯಲ್ಲಿ ನಾವು ಇವತ್ತೊಂದೆಲ್ಲ ನಿರ್ಣಯಕ್ಕೆ ಬಂದಿದ್ದೀವಿ. ಸೊ ಅಂದರೆ ಇದೀಗ ಅವ್ರು ಹೇಳ್ದಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು, ವಿರೋಧಿ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಇವರ ನೇತೃತ್ವದಲ್ಲಿ ನಾವು ಅಂದರೆ 9ನೇ ತಾರೀಕು ಡಿಸೆಂಬರ್ 9ರಂದು ಇಲ್ಲಿ ಬೆಳಗಾವಲ್ಲಿ ಸುವರ್ಣಸೌಧದ ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಬೇಕಂತೇಳಿ ಇವತ್ತೊಂದು ನಿರ್ಣಯ ತೊಗೊಂಡಿದ್ದೀವಿ. ಸೊ ಅಂದರೆ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ ಮತ್ತು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಡಳ್ಳಿ ಅವರು ಅಂದರೆ ಅವ್ರ ಮುಖಾಂತರ ಹೊರಗಿಂದನೂ ರೈತರೆಲ್ಲ ಸುಮಾರು ಒಂದು 20,000 ಜನ ರೈತರನ್ನ ಸೇರಿಸಿ ಹೋರಾಟ ಮಾಡಬೇಕಂತೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದ್ದೀವಿ. ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರನ್ನು ಕರ್ಕೊಂಬರ್ತಂದರು, ನಮ್ಮ ಕಾರ್ಯಕರ್ತರು ಬರ್ತಾರೋ, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ. ಅಂದ್ರೆ ನಾವೆಲ್ಲ ರೈತರಿಗೆ ಅಂದಿಗೆ ಹೇಳ್ದಂಗೆ ಸಾಕಷ್ಟು ತಾವೆಲ್ಲ ನೋಡ್ತಾ ಇದ್ದೀರಿ, ಸರ್ಕಾರ ತಮ್ಮಂದ್ರೆ ಕುರ್ಚಿ ಉಳಿಸ್ಕೊಳ್ಳಲ್ಲಿ ತಮ್ಮ ಟೈಮ್ ತೆಗಿತಾ ಇದ್ದಾರೆ. ಅಂದ್ರೆ ರೈತರ ಬಗ್ಗೆ ಇನ್ನೂ ಯಾವುದೋ ಅಂದರೆ ಇದ್ರ ಕಡೆ ಗಮನ ಕೊಡ್ತಾಯಿಲ್ಲ. ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕ ಏನು ಸಾಧ್ಯ ಆದಷ್ಟು ಅವಕಾಶ ಕೊಡೋಕ್ಕಾಗ್ತೈತಿ, ಆ ಅವಕಾಶದ ಮುಖಾಂತರ ಹೋರಾಟ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮೆಯವರು ಇದ್ದಾಗ ಸುಮಾರು ಇಲ್ಲೇ ಒಂದು ಕ್ಯಾಬಿನೆಟ್ ಮಾಡಿ 5,000 ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು. ಅವರು ಅನುಮೋದನೆ ಕೊಟ್ಟಿದ್ದರು. ಅದರೊಳಗೆ ನಮ್ಮ ಕ್ಷೇತ್ರ ಇತ್ತು, ಚಿಕ್ಕೋಡಿ ಇತ್ತು, ಕಿತ್ತೂರು ಇತ್ತು. ಇನ್ನೂ ಆ ಕೆಲಸಗಳ ಪ್ರಗತಿಯಾಗಿ ಅಂದರೆ ಸ್ಪೀಡಾಗಿ ಆಗ್ತಾಯಿಲ್ಲ, ಅದಕ್ಕೆ ಅನುದಾನ ಬರ್ತಾಯಿಲ್ಲ. ಇಂಥ ಅನೇಕ ವಿಚಾರನ ಇಟ್ಕೊಂಡು ಇದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಅಂದರೆ ನಮ್ಮ ಹಾಲಿಗೆ ಪ್ರೋತ್ಸಾಹಧನ ಬರ್ತೈತೆ 5 ರೂಪಾಯಿ, ಅದು ಸುಮಾರು ಒಂದು 600 ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡಬೇಕಾದ್ರೆ. ಇಂಥ ಭಾಳ ಅನೇಕ ವಿಚಾರನ ಇಟ್ಕೊಂಡು ನಾವು ರೈತರ ಪರವಾಗಿ ನಮ್ಮ ರಾಜ್ಯ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವ್ರ ನೇತೃತ್ವ ಇಡೀ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು, ಬೆಳಗಾವಿ ಜಿಲ್ಲೆ ಎಲ್ಲ ಪ್ರಮುಖರ ಮುಖಂಡರೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದರೆ ಸರ್ಕಾರ ಅಂದರೆ ಗಮನಕ್ಕೆ ತಂದು ರೈತರಿಗೆ ಎಷ್ಟು ಸಾಧ್ಯ ಆಗ್ತದೆ ಪರಿಹಾರ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಮುಖಾಂತರ ಮಾಡ್ತೀವಿ ಅಂತೇಳಿ ಇವತ್ತೆಲ್ಲ ನಿರ್ಣಯ ಮಾಡಿದ್ದೀನಿ. ಇನ್ನು ಮುಂದಿನ ವಿಚಾರನ ಮಾನ್ಯ ರಾಜವ್ರು ಮಾತಾಡ್ತಾರೆ. ಈಗಂದ್ರೆ ಸಮಾವೇಶ ಅಂತಲ್ಲ ರೀ, ನಾವು 3 ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಈಗ ಅಂದ್ರೆ ಪೊಲೀಸರು ಎಲ್ಲಿದ್ದ ಪರ್ಮಿಷನ್ ನಮ್ಗೆ ಕೊಡ್ತಾರೋ, ಯಾಕಂದ್ರೆ ನ್ಯಾಷನಲ್ ಹೈವೇ ಮೇಲೆ ಹೋಗ್ಬೇಡ ಅಂತ ಪೊಲೀಸರು ಹೇಳ್ತಾ ಇದಾರೆ. 3 ಜಾಗ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಪರ್ಮಿಷನ್ ಕೇಳ್ತಾರೆ. ಎಲ್ಲಿದ್ದು ಒಂದು ಕಡೆ ಕೊಡ್ತಾರಲ್ಲ, ನಿಮಗೆ 2 ದಿನ ಮುಂಚೆನೇ ಹೇಳ್ತೀವಿ, ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ರೀ. ಪಾದಯಾತ್ರೆ ಮಾಡ್ಬೇಕಂತಿದೆ, ನಮ್ಗೆ ಕನಿಷ್ಠ 3 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇಟ್ಕೊಂಡಿರಿ. ಸೊ ಪೊಲೀಸರು ನಾವು ಪರ್ಮಿಷನ್ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಜಿಲ್ಲೆ ವಕೀಲರೆಲ್ಲ ಮಾತಾಡಿ ಪರ್ಮಿಷನ್ ಕೇಳ್ತೀವಿ. ಯಾವ ಥರ ಪರ್ಮಿಷನ್ ಅಂದರೆ ನಾವು ಅಂದರೆ ಲಾ ಆ್ಯಂಡ್ ಆರ್ಡರ್ಗೂ ಪ್ರಾಬ್ಲಮ್ ಆಗಿರಬಾರ್ದು. ಆ ದೃಷ್ಟಿಯಿಂದ ನಾವು ಹೋರಾಟ ಅಂದರೆ 3 ಕಿಲೋಮೀಟ್ರ್ ಐತಿ ಮಾಡ್ಬೇಕಂತ ಮಾಡಿದ್ರು. ಇಲ್ಲ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಮಗೂ ಕನ್ಫರ್ಮೇಷನ್ ಇಲ್ಲ. ಇಲ್ಲಿ ಬಂದ ನಂತರ ನೋಡೋಣ ಅವ್ರು ಮಾಡ್ತಾರಿಲ್ಲೋ ಗೊತ್ತಿಲ್ಲ ರೀ. ಮಾಡಿದರೆ ಒಳ್ಳೆಯದು, ಇಲ್ಲಾಂದ್ರೆ ಮುಂದಿನ ದಿನಮಾನದಾಗ ಮಾಡ್ತಾರೆ. ಅಲ್ಲಲ್ಲ, ಆ ಬಗ್ಗೆ ಚರ್ಚೆ ನಮ್ಮ ಮುಂದಾಗಿಲ್ಲ ರೀ. ಹಾಂ, ಈಗ ನೋಡಿ ದೊಡ್ಡ ಹೋರಾಟ ಆದಾಗ ನಮ್ಮ ರಾಜ್ಯ ಅಧ್ಯಕ್ಷರ ಸನ್ಮಾನ್ಯ ವಿಜೇಂದ್ರ ಅವರು ಆ ಹೋರಾಟದಾಗ ಹೋಗಿ ಭಾಗವಹಿಸಿ ಅವ್ರ ಜೊತೆಗೆ ಒಂದು ದಿನ ಅಲ್ಲೇ ಎದ್ದು ಅವ್ರು ಸಾಕಷ್ಟು ಅದ್ರ ಸ್ಪಂದಿಸಿದ್ದಾರೆ. ಅವ್ರೆ ಯಾಕಂದ್ರೆ ಹೋಗಿದ್ದಾರೆ ಅವ್ರು, ಯಾಕಂದ್ರೆ ರಾಜ್ಯ ಅಧ್ಯಕ್ಷರು ಹೋಗಿಸಿ ಎಲ್ಲ ಸ್ಪಂದಿಸಿದಾರೋ. ಆ ಪ್ರಕಾರ ಸರ್ಕಾರ ಮ್ಯಾಗ ಒತ್ತಾಯ ಹಾಕಿದಾರೋ. ನಾವು ಭಾರತೀಯ ಹೋಗಿಲ್ಲ ಅಂತಲ್ಲ, ನಮ್ಮ ವಿಜೇಂದ್ರ 2 ದಿವಸ ಅಲ್ಲೇ ಇದ್ದರು. ಅವ್ರ ಹುಟ್ಟಹಬ್ಬನ ಅಲ್ಲೇ ಆಚರಣೆ ಮಾಡ್ಕೊಂಡಾರಲ್ಲ ರೀ. ಇಲ್ಲ, ನಾನು ಹೋಗಿದ್ದೆ, ಪಿ ರಾಜ ಅವರು ಇದ್ದರು, ಕಡಾಡಿ ಅವರು ಇದ್ದರು, ಎಲ್ಲರೂ ಇದ್ದರು, ಮತ್ತು ಎಲ್ಲ ಅಧ್ಯಕ್ಷರು ಎಲ್ಲರೂ ಬಂದಿದ್ದರು. ಎಲ್ಲ ಯಾರು ಶುಗರ್ ಫ್ಯಾಕ್ಟ್ರಿ ಅವ್ರು ಇದ್ರು ಎಲ್ಲರೂ. ಡೈರಿ ಹಾಲಿಂದ 620 ಕೋಟಿ 620 ಕೋಟಿ ಆಲ್ ಓವರ್ ಅಂದ್ರೆ ಕರ್ನಾಟಕದ ಎಲ್ಲರೂ ಅಂದ್ರೆ ರೈತರಷ್ಟು ಹಾಲು ಹಾಕ್ತಾರಲ್ಲ ರೀ, ಎಲ್ಲರದು ಉಳ್ದೈತ್ರಿ. 620 ಕೋಟಿ 4 ತಿಂಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಒತ್ತಾಯ ಇದೆ ರೀ, ಅಂದ್ರೆ ಯಾವ ಜಿಲ್ಲಾ ಆಗಬೇಕು. ಈಗ ಗೋಕಾಕು ಅಲ್ಲಲ್ಲ, ಈಗ ನೋಡ್ರಿ ಈಗ ಹೇರಲ್ಲ,
ಗೋಕಾಕು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಆಯೋಗ ಏನು ರೆಕಮೆಂಡ್ ಮಾಡಿದಲ್ಲ ಆಯೋಗ ಪ್ರಕಾರ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಈಗ 15 ತಾಲೂಕು ಆಗಿಬಿಟ್ಟಿವೆ ಈಗ. ಅಂದರೆ ಒಂದೊಂದು ಜಿಲ್ಲೆಗೆ ಆದರೆ 5 ತಾಲೂಕು ಬರ್ತಾವೆ ಆಗಬೇಕು. ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಮಂದಿಗೆ, ಯಾಕಂದ್ರೆ ಬೆಳಗಾವಿ ರೀ ಖಾನಾಪುರ ಸ್ಟಾರ್ಟ್ ಮಾಡಿ ಅತನಿ ತನಕ 200 ಕಿಲೋಮೀಟ್ರ್ ಮೇಲ್ಪಟ್ಟ ದೂರ ಇದೆ. ಅದಕ್ಕೆ ಸಾರ್ವಜನಿಕ ತೊಂದರೆ ಆಗ್ತೈತಿ. ಯಾವ ಸರ್ಕಾರಕ್ಕೆ ಆಯೋಗ ರೆಕಮೆಂಡ್ ಮಾಡಿದಲ್ಲ ಕಾನೂನು ಪ್ರಕಾರ ಅವ್ನು ಮಾಡ್ಬೇಕಂದ್ರೆ ಚಿಕ್ಕೋಡಿ ಗೋಕಾಕ್ ಫಿಟ್ ಆಗ್ತೈತಿ ಮಾಡತ್ತೇಳಿ ಒತ್ತಾಯ ಇದೆ. ಈಗ ಜನನೂ ಇವತ್ತು ಸ್ಟ್ರೈಕ್ ಮಾಡಿದ್ರೆ ನಮ್ಮ ಗೋಕಾಕಲ್ರಿ ಸ್ವಾಮಿ ನಾವು ಎಲ್ಲ ಸಪೋರ್ಟ್ ಮಾಡಿದೆವು. ಆದಷ್ಟು ಬೇಗನೆ ಗೌರ್ಮೆಂಟ್ ಡಿಸಿಷನ್ ತೊಂದರೆ ಒಳ್ಳೇದಾಗ್ತೈತೆ ರೀ. ಯಾವ್ದು ರೀ? ಈಗ ಅದ ಏನಿಲ್ಲ ರೀ, ಜಿಲ್ಲಾ ಎಲ್ಲ ಶಾಸಕರಿಗೆ ಅಂದ್ರೆ ಬೈಲೊಂಗಲ್ದು ಒಂದು ವಿಚಾರ ಬೇರೆ ಬರ್ತೈತಿ, ಅತನಿದು ಒಂದು ವಿಚಾರ ಬೇರೆ ಇದೆ. ಅದಕ್ಕೆ ಎಲ್ಲರೂ ಕೂಡಿ ವಿಶ್ವಾಸದಾಗ ಬಂದುಬಿಟ್ರೆ ಈಸಿಯಾಗಿ ಮುಗಿತೈತೆ ಅದು. ಅದಕ್ಕಿನ್ನೆಲ್ಲ ಇಬ್ಬರು ಸಚಿವರು ಅದಾರ ಜಿಲ್ಲಾದಾಗ, ಅವರೆಲ್ಲರನ್ನೂ ಕೂಡಿಸ್ಬೇಕು ಮಾಡಬೇಕು. ನಮಗೆ ಗೋಕಾಕ್ ಜಿಲ್ಲಾ ಆಗ್ಬೇಕು ನಮ್ದು ಒತ್ತಾಯ ಇರ್ತೈತೆ. ನಮ್ಮ ತಾಲೂಕು ನಮ್ಮ ಜಿಲ್ಲೆ ಆಗ್ಬೇಕು ನಮ್ದು ಒತ್ತಾಯ ಇದೆ. ಮತ್ತು ಅದಕ್ಕೆ ಆಯೋಗ ರೆಕಮೆಂಡ್ ಮಾಡಿದೆ, ಅದ್ರ ಪ್ರಕಾರ ಮಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ರೀ. ಈಗ ಹತ್ತನೇ ಒಳಗೂ ಹೋಗಿದ್ದಾರೆ, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬೆಳಗಾವಿ 180 ಕಿಲೋಮೀಟರ್ ಆಗ್ತದೆ. ಅವ್ರನ್ನ ಬಿಜಾಪುರಕ್ಕೆ ಹಾಕಿಬಿಡ್ರಿ ಅವ್ರನ್ನೆಲ್ಲ. ಇದು ಜನರ ಭಾವನೆ ಇದೆ.